ಓಂ. ವಚನ ಶ್ರೀ ದೇವಿ ಮಹಾತ್ಮೆ. ಕಾಳಿಕಾ ಪುರಾಣೋಕ್ತ ವಚನ ಶ್ರೀ ದೇವಿ ಮಹಾತ್ಮೆ ಪಾರಾಯಣ ಕ್ರಮ ಹಾಗೂ ಮಹಿಷಾಸುರಮರ್ಧಿನಿ ಸ್ತೋತ್ರ ಸಹಿತ. ಲೇಖಕರು ಶಾಂತಿಪ್ರಿಯ. ಪ್ರಕಾಶಕರು ಶ್ರೀ ಗಣೇಶ ಪ್ರಕಾಶನ, ಬೆಂಗಳೂರು. ಅಧ್ಯಾಯ 5. ರಾಕ್ಷಸರ ಸಂಹಾರ. ಯುದ್ಧ ಮುಂದುವರೆಯಿತು. ಹಗಲು ರಾತ್ರಿಗಳೆನ್ನದೆ ದೇವಿಗೂ ಮಹಿಷಾಸುರನ ಕಡೆಯ ವೀರರಿಗೂ ಯುದ್ಧ ಸಾಗಿಯೇ ಇತ್ತು. ದೇವಿಯು ಹರಿತವಾದ ಕೊಡಲಿಯಿಂದ ಎಷ್ಟೋ ರಾಕ್ಷಸರ ಭುಜಗಳನ್ನು ತುಂಡರಿಸಿ ಹಾಕಿದಳು. ರಥಿಕರನೇಕರ ಶಿರಗಳನ್ನು ಚೆಂಡಾಡಿದಳು. ಸಾರಥಿಗಳು ಹೇಳ ಹೆಸರಿಲ್ಲದೆ ರಣರಂಗದಲ್ಲಿ ಮಲಗಿದರು. ರಾಕ್ಷಸ ವೀರರು ಅಗಣಿತ ಸಂಖ್ಯೆಯಲ್ಲಿ ಒಬ್ಬ ಸಾಮಾನ್ಯ ಹೆಂಗಸಿನ ಆಯುಧಾಘಾತಕ್ಕೆ ಮಡಿಯುವುದೇ ಛೇ, ರಾಕ್ಷಸ ಕುಲಕ್ಕೇ ಅವಮಾನ ಎಂದುಕೊಂಡ ರಸಿಲೋಮನೆಂಬ ಮಹಾವೀರನು, ಎಲವು ದುರುಳ ಹೆಂಗಸೆ, ನೀನಾವ ಮಹಾಶಕ್ತಿ, ನನ್ನ ಕತ್ತಿಯಿಂದ ನಿನ್ನನ್ನು ಸೀಳಿ ಹಾಕುವೆ ಎನ್ನುತ್ತಾ ರಣರಂಗದಲ್ಲಿ ಹಸಿದ ಹೆಬ್ಬುಲಿಯಂತೆ ಹಾರಿ ಬಂದನು. ದೇವಿಯನ್ನು ಸಿಂಹದಿಂದ ಕೆಳಗುರುಳಿಸಿ ಬಿಡುವೆಯೆಂದು. ಸಾವಿರಾರು ಬಾಣಗಳು ಸಿಂಹದ ಪ್ರತಿಯೊಂದು ಕೇಸರಕ್ಕೂ ತಗಲಿ ನೋವಾಗುವಂತೆ ಬಿಲ್ಲಿನಿಂದ ಹೂಡಿಬಿಟ್ಟನು. ರಸಿಲೋಮನು ಬಿಟ್ಟ ಬಾಣಗಳು ಇಡೀ ರಣರಂಗವನ್ನು ಮಸುಕಾಗಿಸಿಬಿಟ್ಟಿತು. ಆದರೆ ದಿವ್ಯ ಜ್ಯೋತಿಯನ್ನು ಆ ಬಾಣಗಳು ಮಾಡಿಸಿದ ಕತ್ತಲೆ ಏನು ಮಾಡಿಯಾವು? ದೇವಿಯು ಆ ಎಲ್ಲ ಬಾಣಗಳು ಕಡಿದು ಕೆಳಗುರುಳುವಂತೆ ಮಾಡಿಬಿಟ್ಟಳು. ರಸಿಲೋಮ ದಂಗಾಗಿ ಹೋದ. ತಾನೆಂದುಕೊಂಡಿದ್ದು ಸುಳ್ಳಾಗಿತ್ತು. ಈಕೆ ಯಾರೋ ಸಾಮಾನ್ಯಳಂತೂ ಅಲ್ಲ, ಮಹಾಶಕ್ತಿಯೇ ಇರಬೇಕು ಎನಿಸಿತು. ರಸಿಲೋಮನ ಧನುಸ್ಸು, ರಥ, ಸಾರಥಿ, ಕುದುರೆ ಎಲ್ಲ ನಿರ್ನಾಮವಾದವು. ರಾಕ್ಷಸ ನೆಲದ ಮೇಲೆ ನಿಂತು ಯುದ್ಧ ಮಾಡುತ್ತಿದ್ದ. ರಥವೊಂದು ಬರಲು ಅದನ್ನೇರಿ ಕುಳಿತು, ಎಲವು ಹೆಂಗಸೆ, ಈಗ ತೋರಿಸು ನಿನ್ನ ಪೌರುಷವನ್ನು, ಇಗೋ ತಾಳಿಕೋ ಈ ಬಾಣವನ್ನು ಎಂದು ದೇವಿಯ ಮೇಲೆ ಬಾಣ ಪ್ರಯೋಗಿಸಿದ. ರಸಿಲೋಮ ಹೀಗೆ ಎಷ್ಟು ಬಾಣಗಳನ್ನು ಬಿಟ್ಟನೋ ಎಲ್ಲವೂ ಕಡಿದು ಬೀಳುತ್ತಿದ್ದವು. ಒಂದಾದ ಮೇಲೊಂದು ರಥಗಳು ಪುಡಿ ಪುಡಿಯಾಗಿ ರಸಿಲೋಮ 50 ರಥಗಳನ್ನು ಏರಿ ಇಳಿದಿದ್ದನು. ರಸಿಲೋಮನಿಗೆ ದೇವಿಯು ಮಹಾಪರಾಕ್ರಮಳೆಂಬುದು ಸಾಧಿತವಾಗಿ ಹೋಯಿತು. ಆಕೆಯನ್ನು ಮನದಲ್ಲಿ ಕೊಂಡಾಡಿದ. ಇಬ್ಬರ ನಡುವೆ ಘನಘೋರ ಯುದ್ಧ ನಡೆಯಿತು. ರಸಿಲೋಮನಿಗೆ ದೇವಿಯೊಂದಿಗೆ ಯುದ್ಧ ಮಾಡಲು ಸಾಕು ಸಾಕಾಗಿ ಹೋಯಿತು. ಎಲವು ಹೆಂಗಸೆ, ನೋಡಲು ನೀನು ಸ್ತ್ರೀ ರೂಪ ಧರಿಸಿ ಬಂದಂತಿದೆ. ನೀನು ನಿಜವಾಗಿಯೂ ಸ್ತ್ರೀ ಅಲ್ಲವೆಂದು ನನ್ನ ಮನಸ್ಸು ಹೇಳುತ್ತಿದೆ. ಒಬ್ಬ ಹೆಂಗಸು ಇಷ್ಟು ಶೌರ್ಯ ಸಂಪನ್ನಳಾಗಿರುವುದು ಸಾಧ್ಯವಿಲ್ಲ. ನೀನೋ ಮಹಾಶಕ್ತಿವಂತಳಾಗಿರುವೆ. ಎಷ್ಟೇ ಆಗಲಿ ದೇವತೆಗಳು ಮೋಸಗಾರರು. ತಾವು ಯುದ್ಧ ಮಾಡಲು ಶಕ್ತಿ ಸಾಲದೆ ಹೋಗಿ ಹೋಗಿ ನಿನ್ನನ್ನು ಕಳುಹಿಸಿದ್ದಾರೆ. ನೀನು ಹೆಂಗಸು, ಸ್ತ್ರೀ ಹತ್ಯೆ ಪಾಪ. ನಾನು ನಿನ್ನನ್ನು ಕೊಲ್ಲಲಾರೆ. ನೀನು ಬೇಗನೆ ರಣರಂಗದಿಂದ ಹೊರಟು ಹೋಗು. ಒಬ್ಬ ಸ್ತ್ರೀಯೊಡನೆ ಯುದ್ಧ ಮಾಡಲು ನನ್ನ ಮನಸ್ಸು ಒಪ್ಪುವುದಿಲ್ಲ ಎಂದು ರಸಿಲೋಮನ ನುಡಿಯಲು ದೇವಿಯು ಗಹಗಹಿಸಿ ನಕ್ಕಳು. ಅಯ್ಯ ರಸಿಲೋಮ, ನೀನೇನು ನನ್ನೊಡನೆ ಯುದ್ಧ ಮಾಡಲು ಬಂದಿರುವೆಯೋ ಹರಟೆ ಕೊಚ್ಚಲು ಬಂದಿರುವೆಯೋ? ಸ್ತ್ರೀಯನ್ನು ಯುದ್ಧಕ್ಕೆ ದೇವತೆಗಳೇ ಕಳುಹಿಸಿದ್ದಾರೆ. ನಾನು ನಿನ್ನನ್ನು ಕೊಲ್ಲದೆ ಬಿಡುವುದಿಲ್ಲ. ಕಾಲಹರಣ ಮಾಡದೆ ಬೇಗನೆ ಬಾಣವನ್ನು ತೊಡು ಎಂದಳು. ರಸಿಲೋಮನು ಅವಾಕ್ಕಾದನು. ಅವನು ಬಾಣವನ್ನು ಬಿಲ್ಲಿಗೆ ಹೂಡುವಷ್ಟರಲ್ಲೇ ದೇವಿಯು ಬಿಟ್ಟ ಹರಿತವಾದ ಬಾಣಗಳು ರಸಿಲೋಮನ ರಥವನ್ನು ಪುಡಿಮಾಡಿ ಸಾರಥಿಯನ್ನು ಯಮಪುರಿಗಟ್ಟಿತು. ಕುದುರೆ ಆನೆಗಳು ಸತ್ತು ಬಿದ್ದವು. ಮೇಲಿಂದ ಮೇಲೆ ಬಂದ ಬಾಣಗಳಲ್ಲೊಂದು ಅವನ ಎದೆಯನ್ನು ಹೊಕ್ಕಿತು. ಆದರೂ ಆ ದುಷ್ಟ ರಾಕ್ಷಸನು ಬಾಣವನ್ನು ಗಟ್ಟಿಯಾಗಿ ಕಿತ್ತು ಕೆಳಗೆ ಹಾಕಿ ಅಪಾರ ಭಾರವುಳ್ಳ ಗದೆಯನ್ನೆತ್ತಿ ದೇವಿಯನ್ನು ಬಡಿದು ಸಾಯಿಸಲು ಉದ್ಯುಕ್ತನಾದನು. ಗದೆಯನ್ನು ರಸಿಲೋಮ ಮೇಲೆತ್ತುತ್ತಿದ್ದಂತೆ ದೇವತೆಗಳೂ ನಡುಗುವಂತೆ ಶಬ್ದ ಉಂಟಾಗಿ ದೂರದ ಬೆಟ್ಟಗಳು 2 ಸೀಳಾದವು. ಕಡಲುಕ್ಕಿ ಬೋರ್ಗರೆಯಿತು. ನದಿಗಳು ಶೀಘ್ರವಾಗಿ ಹರಿದವು. ಕಾಡಿನ ಪ್ರಾಣಿಗಳು ಚೆಲ್ಲಾಪಿಲ್ಲಿಯಾಗಿ ಅಡಗಿಕೊಂಡವು. ರಸಿಲೋಮನು ಗದೆಯನ್ನು ದೇವಿಯತ್ತ ರೊಯ್ಯನೆ ಬೀಸಿದನು.
ಆದರೆ ಕಾಳಿಯು ಆ ಗದೆಯನ್ನು 2 ತುಂಡಾಗಿಸಿದಳು. ರಸಿಲೋಮ ತಡಮಾಡದೆ ಅವಳತ್ತ ಶೂಲವನ್ನೆಸೆಯುತ್ತಾ, ಎಲೋ ಹೆಂಗಸೆ, ಈ ಶೂಲವನ್ನು ಎದುರಿಸು ನೋಡೋಣ. ಇದುವರೆಗೂ ಹೆಂಗಸೆಂದು ಸುಮ್ಮನಿದ್ದೆ. ಖಂಡಿತ ಈ ಶೂಲ ನಿನ್ನನ್ನಿರಿದು ಯಮಪುರಿಗೊಯ್ಯುತ್ತದೆ. ಅಲ್ಲಿಗೆ ಮುಗಿಯುತ್ತದೆ ನಿನ್ನ ಶೌರ್ಯ ಸಾಹಸಗಳು ಎಂದು ಹೇಳಿದನು. ದೇವಿಗೆ ಆ ಶೂಲ ದೊಡ್ಡದೇ. ಆ ಶೂಲವನ್ನು ಕ್ಷಣ ಮಾತ್ರದಲ್ಲಿ ತನ್ನಲ್ಲಿದ್ದ ಹರಿತವಾದ ಬಾಣದಿಂದ 100 ಚೂರುಗಳಾಗಿ ಮಾಡಿದಳು. ಅಷ್ಟಕ್ಕೆ ಸುಮ್ಮನಿರದೆ, ಎಲವೋ ದುರುಳನೆ, ಸಾಧ್ಯವಾದರೆ ಈ ನನ್ನ ಬಾಣವನ್ನು ಎದುರಿಸು ನೋಡೋಣ ಎಂದು ಹೆದೆ ಏರಿಸಿದ ಬಿಲ್ಲಿನಿಂದ ಬಾಣಪ್ರಯೋಗ ಮಾಡಿದಳು. ಈ ಬಾರಿಯ ಬಾಣದೇಟಿಗೆ ರಸಿಲೋಮ ತತ್ತರಿಸಿದ. ಅದು ಅವನ ಎದೆಯನ್ನು ನಾಟಿದ ಕಾರಣ ಪ್ರಜ್ಞೆ ತಪ್ಪಿ ನೆಲಕ್ಕುರುಳಿದನು. ಮಹಿಷಾಸುರನ ಪಡೆ ರಸಿಲೋಮ ಮೂರ್ಛಿತನಾಗಿ ಬಿದ್ದುದನ್ನು ಕಂಡು ಸಿಟ್ಟಾಗಿ ಶಾಂಭವಿಯ ಮೇಲೆ ಮದಗಜಗಳನ್ನು ಬಿಟ್ಟು ಅವುಗಳೊಂದಿಗೆ ತಾವೂ ಮುತ್ತಿದರು. ಜಗದಂಬೆಗೆ ಅದೊಂದು ಈಡೆ. ಕ್ಷಣ ಮಾತ್ರದಲ್ಲಿ ವಿಷ್ಣುಚಕ್ರ ಪ್ರಯೋಗಿಸಿ ಇಡೀ ಸೈನ್ಯವನ್ನೇ ಧ್ವಂಸ ಮಾಡಿದಳು. ಸಿಂಹದ ನಖಗಳ ಪೆಟ್ಟಿಗೆ ಎಷ್ಟೋ ಆನೆಗಳು ಸತ್ತು ಬಿದ್ದವು. ಸೈನಿಕರು ಸತ್ತು ಬಿದ್ದಂತೆ ರಕ್ತದ ಹೊಳೆ ಹರಿಯುತ್ತಿದ್ದಿತು. ರಸಿಲೋಮ ಕೆಲಕಾಲದಲ್ಲಿ ಮೂರ್ಛೆಯಿಂದ ತಿಳಿದೆದ್ದು ಗುಡುಗಿನಂತಹ ಶಬ್ದ ಮಾಡಿ, ಎಲೋ ದಿಟ್ಟ ಹೆಂಗಸೆ, ನನ್ನ ಶೂಲದೇಟನ್ನು ತಪ್ಪಿಸಿಕೊಂಡ ಎಂದ ಮೇಲೆ ನೀನು ಹ್ರೀಂ ಶಕ್ತಿಯೋ ಕಾಳಿಯೋ ಇರಬೇಕು. ಸಾಮಾನ್ಯವಾಗಿ ನನ್ನ ಶೂಲವು ಯಾರನ್ನೂ ಬಿಟ್ಟುದೇ ಇಲ್ಲ. ಕಡೆಯದಾಗಿ ನನ್ನ ಸರ್ವಸ್ವವೂ ಆದ ಮಹಾಶಕ್ತಿಯನ್ನು ಪ್ರಯೋಗಿಸುತ್ತೇನೆ. ಇದರ ಆಘಾತಕ್ಕೆ ನಿನ್ನ ತಲೆ ಕೆಳಗುರುಳುತ್ತದೆ ನೋಡು ಎನ್ನುತ್ತಾ ತನ್ನೆಲ್ಲ ಬಲವನ್ನು ಪ್ರಯೋಗಿಸಿ ಮಹಾಶಕ್ತಿಯನ್ನು ದೇವಿಯ ಮೇಲೆ ಬೀಸಿದನು. ಶೌನಕರೇ, ರಸಿಲೋಮ ಮಹಾಕ್ರೂರಿ. ಅವನು ಬೀಸಿದ ಶಕ್ತಿಯಿಂದ ಗಂಗೆಯೇ ಬತ್ತಿದಳೇನೋ. ದೇವತೆಗಳಂತೂ ಗಗನದಲ್ಲಿ ಚೆಲ್ಲಾಪಿಲ್ಲಿಯಾಗಿ ಹೋದರು. ಶಕ್ತಿಯಿಂದ ಹೊರಟ ಹೊಗೆ ಸುರಲೋಕವನ್ನೇ ಮುತ್ತಿ ಕತ್ತಲೆಯುಂಟು ಮಾಡಿತು. ಮಹಾಶಕ್ತಿಯು ದೇವಿಯೆಡೆಗೆ ಬರುತ್ತಿದ್ದಂತೆ ಅವಳು ಸ್ವಲ್ಪವೂ ವಿಚಲಿತಳಾಗದೆ ಅದೇ ಶಕ್ತಿಯು ರಸಿಲೋಮನನ್ನು ಮುಗಿಸುವಂತೆ ಮಾಡಿ ಇಡೀ ಶಕ್ತಿಯನ್ನು ತನ್ನ ಕೊರಳಲ್ಲಿ ಧರಿಸಿದಳು. ಬೆಟ್ಟದಾಕಾರದಲ್ಲಿದ್ದ ರಸಿಲೋಮನು ಕೆಟ್ಟದಾಗಿ ಕೂಗುತ್ತಾ ನೆಲಕ್ಕುರುಳಿ ಸತ್ತು ಹೋದನು. ದೇವತೆಗಳು ಆನಂದ ತುಂದಿಲರಾಗಿ ದೇವಿಯ ಮೇಲೆ ಪುಷ್ಪವೃಷ್ಟಿ ಮಾಡಿದರು. ರಸಿಲೋಮನು ಮಹಿಷಾಸುರನ ಪಟ್ಟಣದಲ್ಲಿದ್ದ ಮಹಾವೀರ. ಅವನೇ ಸತ್ತನೆಂದ ಮೇಲೆ ಚಕ್ಷುರಾಖ್ಯನಿಗೆ ಕಳವಳಕ್ಕಿಟ್ಟುಕೊಂಡಿತು. ಬಂದಿರುವ ದೇವಿ ಸಾಮಾನ್ಯಳಂತೂ ಅಲ್ಲ. ಇಡೀ ಈ 7 ಲೋಕಗಳ ಮಹಾವೀರರ ಶಕ್ತಿಯೇ ಅವಳಲ್ಲಿ ಆವಿರ್ಭವಿಸಿದಂತಿದೆ ಎಂದು ತಿಳಿದು ರಾಜನಲ್ಲಿ ಪರ್ಯಾಲೋಚಿಸಿ ರುದರ್ಘನೆಂಬ ವೀರನನ್ನು ದೇವಿಯ ಮೇಲೆ ಯುದ್ಧಕ್ಕೆ ಕಳುಹಿಸಿದನು. ರುದರ್ಘ ಭಯಂಕರ ಸ್ವರೂಪದವನಾಗಿದ್ದ. ಅವನು ರಸಿಲೋಮನ ಸೈನ್ಯವಿಡೀ ಯಮಪುರಿಗೆ ಪ್ರಯಾಣ ಬೆಳೆಸಿದುದನ್ನು ಕಂಡು ಕ್ಷುದ್ರನಾದ. ಅವನು ಕಣ್ಣುಗಳನ್ನು ಅಗಲವಾಗಿ ತೆರೆದರೆ ಸಾಕು, ಜ್ವಾಲಾಮುಖಿ ಸಿಡಿದಾಗ ಉಂಟಾಗುವ ಅಗ್ನಿಜ್ವಾಲೆಯಂತೆ ಬೆಂಕಿಯ ಕಿಡಿಗಳು ಧಗಧಗನೆ ಹೊರಹೊಮ್ಮುತ್ತಿದ್ದವು. ರುದರ್ಘನು ಯುದ್ಧ ಸನ್ನದ್ಧನಾಗಿ ಹೊರಡುವ ಮುನ್ನ ದಂಡನಾಯಕನಾದ ಚಕ್ಷುರಾಖ್ಯನಿಗೆ, ಚಕ್ಷುರಾಖ್ಯ, ನೀನು ಸ್ವಲ್ಪವೂ ಚಿಂತಿಸಬೇಕಿಲ್ಲ. ನಾನು ಈ ಹಿಂದೆ ಮಾಡಿದ ಯುದ್ಧಗಳಲ್ಲಿ ಹರಿಹರರನ್ನೇ ಎದುರಿಸಿದ್ದೇನೆ. ಮಹಿಷಾಸುರ ಪ್ರಭುಗಳೊಂದಿಗೆ ಸುರಲೋಕಕ್ಕೆ ಹೋಗಿದ್ದಾಗ ದೇವತೆಗಳು ನನ್ನನ್ನು ಮಾರು ದೂರದಲ್ಲಿ ಕಂಡೇ ಓಡಿ ಹೋಗಿ ಅವಿತಿಟ್ಟುಕೊಂಡರು. ಸೋಲೆಂಬುದು ನನ್ನ ಇತಿಹಾಸದಲ್ಲೇ ಇಲ್ಲ. ಇವಳಾರೋ ಯಕಶ್ಚಿತ್ ಮಾಯಾವಿ ಇರಬೇಕು. ನಾನು ಮಾಯಾವಿದ್ಯೆಯನ್ನು ಬಳಸಿ ಇವಳನ್ನು ಹಿಂದಕ್ಕೆ ಅಟ್ಟಿ ಬರುತ್ತೇನೆ ಎಂದು ಹೇಳಿದ. ರುದರ್ಘನ ಸೈನ್ಯ ಮಹಿಷಾಸುರನಿಗೆ ಜಯವಾಗಲಿ ಎನ್ನುತ್ತಾ ದೇವಿಯತ್ತ ಮುನ್ನುಗ್ಗಿದರು. ರುದರ್ಘನು ದೂರದಿಂದಲೇ ಬಾಣಗಳ ಸುರಿಮಳೆಯನ್ನು ಕರೆದು ದೇವಿಯನ್ನು ಅವು ಮರೆಮಾಡುವಂತೆ ಮಾಡಿಬಿಟ್ಟ. ಆದರೇನು, ದೇವಿಯು ತನ್ನಲ್ಲಿದ್ದ ಮಹಾಸ್ತ್ರದಿಂದ ರಾಕ್ಷಸನು ಪ್ರಯೋಗಿಸಿದ ಎಲ್ಲ ಬಾಣಗಳನ್ನು ತುಂಡಿರಿಸಿದಳು. ಅಷ್ಟೇ ಅಲ್ಲದೆ ರುದರ್ಘನು ಕುಳಿತು ಬಂದಿದ್ದ ರಥದ 4 ಗಾಲಿಗಳು 4 ದಿಕ್ಕಿಗೆ ಬೇರೆ ಬೇರೆಯಾಗಿ ಉರುಳುವಂತೆ ಮಾಡಿದಳು. ಸಾರಥಿ ಕ್ಷಣ ಮಾತ್ರದಲ್ಲಿ ಅಸುನೀಗಿದ್ದ. ರುದರ್ಘನಿಗೆ ದೇವಿಯ ಶಕ್ತಿಯ ಅರಿವಾಗಿ ಆಕೆಯನ್ನು ಕುರಿತು, ಯಾರು, ಎಲ್ಲಿಂದ ಬಂದವಳು, ಹೆಸರೇನು, ದೇವತೆಗಳ ಕಡೆಯವಳಾಗಿದ್ದರೆ ಯಾವ ಸ್ಥಳದಲ್ಲಿ ಇದುವರೆಗೆ ಇರುತ್ತಿದ್ದೆ, ಇದುವರೆಗೆ ಕಂಡು ಕೇಳರಿಯದ ಈ ಶಕ್ತಿಯನ್ನು ಎಲ್ಲಿಂದ ತಂದೆ, ಮಹಿಷಾಸುರನ ಮೇಲೇಕೆ ನಿನಗೆ ವೈರ,
ಮೊದಲಾದ ಪ್ರಶ್ನೆಗಳ ಸುರಿಮಳೆಯನ್ನೇ ಹಾಕಿದ. ಯುದ್ಧರಂಗದಲ್ಲಿ ಮಾತನಾಡುತ್ತಾ ಇರಲು ಸಮಯವೆಲ್ಲಿದೆ? ಆದರೂ ದೇವಿ ರುದರ್ಘನಿಗೆ ತನ್ನ ಪರಿಚಯ ಮಾಡಿಕೊಟ್ಟಳು. ಎಲವೋ ರುದರ್ಘ, ನೀನೇನು ಯುದ್ಧ ಮಾಡಲು ಬಂದಿರುವೆಯೋ? ಶತ್ರುವಿನ ಪರಿಚಯಕ್ಕಾಗಿ ಸೈನ್ಯದೊಡನೆ ಬಂದಿದ್ದೀಯಾ? ಆದರೂ ನೀನು ಕೇಳುವಾಗ ಹೇಳದಿರುವುದು ಅಧರ್ಮವಾಗುತ್ತದೆ. ಯಾರೇ ಯುದ್ಧ ಮಾಡಲಿ ಶತ್ರುವಿನ ಬಲಾಬಲ ಪರಿಚಯವಿಟ್ಟುಕೊಳ್ಳುವುದು ವಿವೇಕ. ಯುದ್ಧ ಮಾಡಿದರೂ ಸರಿ ಸಮಾನರೊಂದಿಗೆ ಮಾಡಬೇಕು. ಕೈಲಾಗದವನು ಕತ್ತಿ ಹಿಡಿದು ವೀರನ ಜತೆ ಸೆಣಸಬಹುದೇ? ಅವನಾಗಲಿ ಅವನ ವಂಶದವರಾಗಲಿ ಯಾರೂ ಉಳಿಯಬಾರದೆಂದು ಅಪಾರ ಶಕ್ತಿ ಧರಿಸಿ ಬಂದಿದ್ದೇನೆ. ನನ್ನನ್ನು ದೇವಿ, ಮಹಾಲಕ್ಷ್ಮಿ, ಪರಾಂಬೆ, ಶಾಂಭವಿ ಮುಂತಾಗಿ ಕರೆಯುವರು. ನಾನು ಕಾಲಬಂಧಿತಳಲ್ಲ, ಕಾಲಾತೀತಳಾಗಿದ್ದು 30 ಮುಕ್ಕೋಟಿ ದೇವತೆಗಳು ನನ್ನ ಸೇವಕರು. ನೀನು ಯಾವ ಹರಿಹರರನ್ನು ಮಹಾವೀರರೆಂದು ತಿಳಿದಿರುವೆಯೋ ಅವರನ್ನು ಹೆತ್ತವಳು ನಾನು. ನೀನು ತಿಳಿದಿರುವ ಎಲ್ಲ ಲೋಕಗಳು, ಇಡೀ ಬ್ರಹ್ಮಾಂಡ ನನ್ನ ಲೀಲಾ ವಿನೋದವೇ ಆಗಿರುತ್ತದೆ. ಸಾಕೋ, ಇನ್ನೂ ನನ್ನ ಪರಿಚಯವಾಗಬೇಕೋ? ದೇವಿಯ ಮಾತಿನಿಂದ ಸ್ವಲ್ಪವೂ ಅಪ್ರತಿಭನಾಗದ ರುದರ್ಗನು ಗಹಗಹಿಸಿ ನಗುತ್ತಾ, ಎಷ್ಟೇ ಆದರೂ ನೀನು ಹೆಂಗಸು. ನೀನು ಹೆತ್ತ ವೀರರು ಇಂದು ನಮ್ಮನ್ನೇ ಎದುರಿಸಲಾಗದೆ ಮೂಲೆ ಸೇರಿದ್ದಾರೆ ತಿಳಿಯಿತೆ. ತಮ್ಮ ಕೈಲಾಗಲಿಲ್ಲವೆಂದು ಮಹಿಷಾಸುರ ಪ್ರಭುವನ್ನು ಕೊಲ್ಲಲು ನಿನ್ನನ್ನು ಕಳುಹಿಸಿದರೋ? ಸರಿಯಾಗಿದೆ ದೇವತೆಗಳ ಕಾರ್ಯ. ಈಗಲಾದರೂ ತಿಳಿ, ನೀನು ಯಾರನ್ನು ಮೃತ್ಯುದೇವತೆಗೆ ಔತಣವೀಯಬೇಕೆಂದು ಬಂದಿರುವೆಯೋ ಆ ವೀರ 3 ಲೋಕಗಳಿಗೂ ಒಡೆಯ. ಈ ಎಲ್ಲ ಲೋಕದವರು ಮಹಿಷಾಸುರನನ್ನು ದೇವರೆಂದು ಪೂಜಿಸುತ್ತಿದ್ದಾರೆ. ಇನ್ನಾದರೂ ಬಂದ ದಾರಿ ಹಿಡಿದು ಹೋಗು, ಇಲ್ಲದಿದ್ದರೆ ನನ್ನ ಬಾಣಕ್ಕಾಹುತಿಯಾಗಿ ಸಾಯುವೆ ಎಂದ. ದೇವಿಗೆ ರುದರ್ಘನ ಮಾತುಗಳ ರೋಷಾವೇಶವನ್ನು ತರಿಸಿದವು. ಅಲ್ಪನ ಸಂಗವಾದರೆ ಹೀಗೆಯೇ, ಇವನನ್ನು ಹೀಗೆಯೇ ಬಿಟ್ಟರೆ ನ್ಯಾಯಕ್ಕೆ ಬೆಲೆಯೇ ಬರುವುದಿಲ್ಲ ಎಂದು ದೇವಿ ಅವನ ಮೇಲೆ ಶರವರ್ಷವನ್ನೇ ಕರೆದಳು. ಮತ್ತೊಂದು ರಥವೇರಿ ಬಂದಿದ್ದ ರುದರ್ಗ ತನ್ನ ರಥ ಹಾಗೂ ಸಾರಥಿಗಳನ್ನು ಕಳೆದುಕೊಂಡು ನೆಲದ ಮೇಲೆ ನಿಲ್ಲುವಂತಾಯಿತು. ರುದರ್ಗ ಕೋಪಾವಿಷ್ಟನಾಗಿ ತನ್ನ ಕಣ್ಣುಗಳನ್ನು ಅಗಲವಾಗಿ ತೆರೆದು ಬೆಂಕಿ ಕಿಡಿಗಳು ಭೂಮ್ಯಾಕಾಶಗಳನ್ನು ಮುತ್ತುವಂತೆ ಮಾಡಿದನು. ದೇವತೆಗಳು ಆ ಬೆಂಕಿಯು ಉಂಟು ಮಾಡಿದ ಹೊಗೆಯಿಂದ ತತ್ತರಿಸಿ ಹೋದರು. ಇನ್ನೇನಪ್ಪ ಗತಿ? ತಾಯಿ ಶಾಂಭವಿ, ನಮ್ಮನ್ನು ಈ ರಾಕ್ಷಸನಿಂದ ಬೇಗ ಪಾರು ಮಾಡು ಎಂದು ಬೊಬ್ಬೆ ಇಡತೊಡಗಿದರು. ರುದರ್ಗನು ತನ್ನ ನೆಚ್ಚಿನ ಆಯುಧ ಶೂಲವನ್ನೆತ್ತಿ ದೇವಿಯತ್ತ ಬೀಸಲು ಸಿದ್ಧನಾದನು. ದೇವತೆಗಳು ಇದನ್ನು ಕಂಡು ನಡುಗಿ ಹೋದರು. ದೇವಿಯು ದೇವತೆಗಳಿಗೆ ಅಭಯ ನೀಡಿ ರಾಕ್ಷಸನು ಶೂಲ ಎಸೆಯುವ ಮೊದಲೇ ಅವನ ಕೈಯನ್ನು ತನ್ನ ಶೂಲ ಬೀಸಿ ಕತ್ತರಿಸಿ ಹಾಕಿದಳು. ರುದರ್ಗ ಶೂಲವನ್ನೆಸೆಯಲು ಬಲಪ್ರಯೋಗ ಮಾಡಿದ್ದ ಕಾರಣ ಆ ಶೂಲದ ಹರಿತವಾದ ಮೊನೆಯು ದೇವತೆಗಳತ್ತ ಹಾರಿ ಅವರನ್ನು ಬೆನ್ನಟ್ಟಿ ಹೋಯಿತು. ಆದರೆ ದೇವಿ ಸಮಯ ಪ್ರಜ್ಞೆಯಿಂದ ಶೂಲದ ಮೊನೆಯನ್ನು ಮುರಿದು ದೇವತೆಗಳಿಗೆ ಅಪಾಯವಾಗದಂತೆ ತಡೆದಳು. ಕೈ ಕಳೆದುಕೊಂಡಿದ್ದ ಮಾಯಾವಿ ರುದರ್ಗ ತನ್ನಲ್ಲಿದ್ದ ಸಂಮೋಹನಾಸ್ತ್ರವನ್ನು ಪ್ರಯೋಗಿಸಿ ದೇವಿಯನ್ನು ನೆಲಕ್ಕೊರಗಿಸಿ ಬಿಡುವೆನೆಂದುಕೊಂಡು ಒಂದೇ ಮನಸ್ಸಿನಿಂದ ಪ್ರಯೋಗಿಸಿಬಿಟ್ಟನು. ಆದರೆ ದೇವಿಯು ನೆಲಕ್ಕೊರಗುವುದಿರಲಿ, ರುದರ್ಗನ ಇಡೀ ಸೈನ್ಯವೇ ಮಲಗಿತು. ಒಂದು ಕ್ಷಣದಲ್ಲಿ ಎಲ್ಲ ಮೌನ. ಆನೆಗಳು ಗೀಳಿಡುವುದು, ಕುದುರೆ ಕೆನೆಯುವುದು ನಿಂತಿತು. ರಣರಂಗದಲ್ಲಿ ರುದರ್ಗ ಮತ್ತು ದೇವಿ ಇಬ್ಬರೇ ಎಚ್ಚರವಾಗುಳಿದಿದ್ದವರು. ರುದರ್ಗ ತನ್ನ ಮಾಯಾವಿದ್ಯೆ ಫಲಕಾರಿಯಾಗಲಿಲ್ಲವೆಂದು ಚಿಂತಿಸಿದ. ಸಂಮೋಹನಾಸ್ತ್ರವನ್ನು ಕೂಡಲೇ ಹಿಂತೆಗೆದುಕೊಂಡ ಬಳಿಕ ರಾಕ್ಷಸ ವೀರರು ಎಚ್ಚೆತ್ತರು. ರುದರ್ಗ ಇದೀಗ ಪಟ್ಟು ಬಿಡದೆ, ಎಲೋ ದೇವಿಯೇ, ನೀನು ಅಪಾರ ಶಕ್ತಿವಂತಳು, ಮಹಿಷಾಸುರನನ್ನು ಗೆಲ್ಲಬಲ್ಲವಳೆಂದು ಇಷ್ಟರಿಂದಲೇ ನಾನು ನಿಶ್ಚಯಿಸಿ ಬಿಡಲಾರೆ. ಇಗೋ, ನಾನೀಗ ಮಹಾಸ್ತ್ರವೊಂದನ್ನು ಪ್ರಯೋಗಿಸುವೆ. ಇದನ್ನು ಗೆಲ್ಲಲು ಲೋಕ ನಿಯಾಮಕರಿಂದಲೇ ಸಾಧ್ಯವಿಲ್ಲ. ಇದು ಇಡೀ ವಿಶ್ವವನ್ನೇ ಸುಟ್ಟು ಬೂದಿ ಮಾಡಬಲ್ಲ ಶಕ್ತಿಯನ್ನು ಹೊಂದಿರುತ್ತದೆ. ನಾನೀಗ ಬಿಡಲಿರುವ ಬಾಣದಿಂದ ನನ್ನಂತಹ ರಾಕ್ಷಸರು ಕೋಟಿಗಟ್ಟಲೆ ಹುಟ್ಟಿಕೊಳ್ಳುತ್ತಾರೆ. ಎಚ್ಚರ ಎಂದು ಹೇಳಿ ರುದರ್ಗ ಗಟ್ಟಿಯಾಗಿ ಅಟ್ಟಹಾಸದಿಂದ ನಗುತ್ತ ಬಾಣವನ್ನು ಪ್ರಯೋಗಿಸಿಯೇ ಬಿಟ್ಟನು. ಜಗತ್ತನ್ನು ಸುಟ್ಟು ಹಾಕುವ ಬಾಣವನ್ನು ರುದರ್ಗನು ಬಿಟ್ಟೊಡನೆ ದೇವತೆಗಳು, ಇನ್ನು ನಮ್ಮ ಗತಿ ಮುಗಿದಂತೆ,
ಒಬ್ಬ ರಾಕ್ಷಸನನ್ನು ಎದುರಿಸುವುದೇ ಸಿಂಹ ಸಾಹಸವಾಗಿರುವಾಗ ಶತಕೋಟಿ ರುದಗ್ರರನ್ನು ದೇವಿ ಹೇಗೆ ಎದುರಿಸುವಳೋ ಎಂದು ಪರಿತಪಿಸಿದರು. ರುದರ್ಗ ಭಯಂಕರವಾಗಿ ನಗುತ್ತಾ, ದೇವಿ, ಈ ಬಾಣವನ್ನು ನೀನು ಗೆದ್ದೆಯಾದರೆ ನೀನು ಪರಾತ್ಪರಳೆಂಬುದು ಸಾಧಿತವಾಗುತ್ತದೆ, ಇಲ್ಲದಿದ್ದರೆ ನೀನು ನಾಮಾವಶೇಷವಾಗಲಿರುವೆ ಎಂದು ಅಬ್ಬರಿಸಿದ. ರುದರ್ಗನು ಬಾಣ ಬಿಡುತ್ತಿದ್ದಂತೆಯೇ ಅಲ್ಲಿ ದೊಡ್ಡ ಉತ್ಪಾತವೇ ಆಗಿ ಕೋಟ್ಯಾವಧಿ ಸಂಖ್ಯೆಯಲ್ಲಿ ರುದರ್ಗರು, ಮಹಿಷಾಸುರರು, ದುಷ್ಟ ವನ್ಯ ಮೃಗಗಳು, ಭೂತ ಪ್ರೇತಗಳು ಹುಟ್ಟಿಕೊಂಡು ಒಂದು ಬೇರೆಯೇ ಪ್ರಪಂಚದ ಸೃಷ್ಟಿಯಾಯಿತು. ಅವೆಲ್ಲವನ್ನು ದೇವತೆಗಳು ನೋಡಿ ಗಾಬರಿಯಾಗಿ ತಮಗೆ ಉಳಿಗಾಲವಿಲ್ಲ ಎಂದು ಪಲಾಯನ ಮಾಡುವ ಹಾದಿಯಲ್ಲಿದ್ದರು. ದೇವಿಯು ರುದರ್ಗನ ಮಾಯಿಗೆ ಅಂಜಲೂ ಇಲ್ಲ, ಮಿಸುಕಾಡಲೂ ಇಲ್ಲ. ಅಂತಹ ಬಾಣಗಳು ಆಕೆಗೊಂದು ಲೆಕ್ಕವೇ? ಆಕೆ ಶಾಂಭವಿ. ರುದರ್ಗನ ಶಾಂಭವ ಬಾಣ ದೇವಿಯ ಒಂದು ಬಾಣ ಪ್ರಯೋಗದಿಂದಲೇ ತುಂಡರಿಸಿ ಮಾಯಾಪ್ರಪಂಚ ಕಣ್ಮರೆಯಾಗಿ ಕೇವಲ ರುದರ್ಗ ಮಾತ್ರ ಉಳಿದನು. ರುದರ್ಗನಿಗೆ ಬಂದಿರುವವಳು ಪರಾತ್ಪರ ಚಿಚ್ಚಕ್ತಿ ಸ್ವರೂಪಿಣಿ, ಸರ್ವಮಂಗಳೆ, ಮಹಾಲಕ್ಷ್ಮಿ, ಶಾಂಭವಿ ಎಂಬುದು ಅರಿವಾಗಿ ಹೋಯಿತು. ತಾನಾಗಲಿ ಮಹಿಷಾಸುರನಾಗಲಿ ಈಕೆಯಿಂದ ಉಳಿಯಲಾರೆವು ಎನ್ನುತ್ತಾ ಒಡೆಯನಿಗಾಗಿ ಇರುವ ದೇಹವನ್ನು ಕಡೆಯವರೆಗೂ ಹೋರಾಡಿ ಒಡೆಯನಿಗೆ ಅರ್ಪಿಸುವ ಬುದ್ಧಿಯಿಂದ ತನ್ನಲ್ಲಿ ಇದ್ದ ವಜ್ರ ಕಠಿಣವಾದ ಗದೆಯನ್ನು ಎತ್ತಿ ದೇವಿಯ ಮೇಲೆ ಬಲವಾಗಿ ಬೀಸಿ ಆಕೆಯ ತಲೆಯನ್ನು 2 ಹೋಳಾಗಿಸಲು ನಿರ್ಧರಿಸಿದನು. ಆದರೆ ದೇವಿಯು ಅಷ್ಟರಲ್ಲೇ ಪರಿಸ್ಥಿತಿ ಉಲ್ಬಣಿಸುವುದೆಂದು ಅರಿತು ಮಹಾಬಾಣ ಒಂದರಿಂದ ರುದರ್ಗನ ಶಿರವನ್ನು ಕತ್ತರಿಸಿ ಹಾಕಿದಳು. ಆದರೂ ರುದರ್ಗನ ಗದೆ ಹಿಡಿದ ಮುಂಡ ಹೋರಾಡಿತಲ್ಲದೆ ದೇವಿಯ ಮೇಲೆ ಬಾಣಗಳ ವರ್ಷವನ್ನೇ ಸುರಿಸಿತು. ರುಂಡವಿಲ್ಲದ ದೇಹ ಹೋರಾಡಿದ ಪರಿಯನ್ನು ಕಂಡು ದೇವಿ ಮೂಕ ವಿಸ್ಮಿತಳಾದಳು. ರುದರ್ಗನ ಶೌರ್ಯವನ್ನು ಮನಸಾರೆ ಮೆಚ್ಚಿದಳು. ರುದರ್ಗನ ಮುಂಡ ಒಂದಷ್ಟು ಕಾಲ ಹೋರಾಡಿ ನೆಲಕ್ಕುರುಳಿತು. ರಣರಂಗದಲ್ಲಿ ಲಕ್ಷಾವಧಿ ಹೆಣಗಳು ಸಾಲುಗಟ್ಟಿ ಬಿದ್ದಿದ್ದವು. ಮಹಿಷಾಸುರನ ಅರ್ಧ ಬಲವೇ ನಾಶವಾಗಿದ್ದಿತು. ರುದರ್ಗ, ರಸಿಲೋಮರು ವೀರಾವೇಶದಿಂದ ಹೋರಾಡಿ ಅಸುನೀಗಿದ್ದರು. ನಿಜಕ್ಕೂ ದೇವಿಯ ಎದುರು ನಿಂತು ಹೋರಾಡಿದ್ದೇ ಅವರ ಸಾಧನೆ. ಈ ಹಿಂದೆ ರಾಕ್ಷಸರಿಗೆ ಈ ಪಾಟಿಯ ಸೋಲು ಉಂಟಾಗಿರಲಿಲ್ಲ. ರಾಕ್ಷಸರಿಗೆ ದೇವಿ ಮೃತ್ಯು ಸ್ವರೂಪಳಾಗಿ ಬಂದಿದ್ದಳು. ರುದರ್ಗನು ದೊಡ್ಡ ಬಂಡೆ ಕೆಳಗುರುಳಿದಂತೆ ನೆಲಕ್ಕುರುಳಿದ ಮೇಲೆ ದೇವತೆಗಳು ದೇವಿಗೆ ಜಯವಾಗಲಿ ಎಂದು ಹರ್ಷೋದ್ಗಾರ ಮಾಡಿದರು ಎಂಬಲ್ಲಿಗೆ ಶ್ರೀ ದೇವಿ ಮಹಾತ್ಮೆಯ 5ನೆಯ ಅಧ್ಯಾಯ ಮುಗಿಯಿತು. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ತೈ 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 ನಮೋ ನಮಃ.